ಆ ಮೂಲಕವಾಗಿ ಸರ್ಕಾರಕ್ಕೆ ಮತ್ತೆ ಪಂಚಮಸಾಲಿ ಪ್ರತಿಭಟನೆಯ ಟೆನ್ಷನ್ ಶುರುವಾಗ್ತಾ ಇದೆ. ಮೀಸಲಾತಿಗಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಸುವರ್ಣ ನ್ಯೂಸ್ಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿ ಮಾದರಿಯಲ್ಲಿ ನಾಳೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ, ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಟ್ರ್ಯಾಕ್ಟರ್ ರ್ಯಾಲಿಗೆ ಜಿಲ್ಲಾಡಳಿತ ಅವಕಾಶ ಕೊಟ್ಟಿಲ್ಲ, ಜಿಲ್ಲಾಧಿಕಾರಿಗಳ ಆದೇಶ ಸುಟ್ಟು ಹಾಕಿ ಅಂತ ಸ್ವಾಮೀಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿಯಾಗಿ ಪಂಚಮಸಾಲಿ ಹೋರಾಟ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿರುವಂಥದ್ದು. ಚಳಿಗಾಲ ಅಧಿವೇಶನದಲ್ಲಿ ಸುವರ್ಣ ಸೌಧ ಮುತ್ತಿಗೆ ಹಾಕೋಕ್ಕೂ ಕೂಡ ಪಂಚಮಸಾಲಿ ಸಮಾಜ ನಿರ್ಧಾರ ಮಾಡಿರುವಂಥದ್ದು. ಟ್ರ್ಯಾಕ್ಟರ್ ಮೂಲಕ ಏನು ಮುತ್ತಿಗೆ ಹಾಕೋಕ್ಕೆ ನಿರ್ಧಾರ ಮಾಡಿರ್ತಕ್ಕಂತಹ ಪಂಚಮಸಾಲಿ ಸಮಾಜಕ್ಕೆ ಇದೀಗ ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿರುವಂಥದ್ದು. ಈ ಒಂದು ಜಿಲ್ಲಾಡಳಿತ ಕ್ರಮ ಕೂಡ ಜಯಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಕೆರಳಿಸುವಂಥದ್ದು. ನಮ್ಮ ಜೊತೆಗೆ ಸ್ವತಃ ಕುಲಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಕೂಡ ಈಗ ನಾಳೆ ಪ್ರತಿಭಟನೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ರಿ, ಜನಜಾಗೃತಿಯನ್ನು ಕೂಡ ಮೂಡಿಸಿದ್ರಿ. ಆದರೆ ಏಕಾಏಕಿ ನಿನ್ನೆ ಬೆಳಗಾವಿ DC ಅವರು ನಿಮ್ಮ ಟ್ರ್ಯಾಕ್ಟರ್ ರ್ಯಾಲಿಗೆ ನಿರ್ಬಂಧವನ್ನು ಹೇರಿದ್ದಾರೆ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ. ನಾವು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿದ್ದೇವೋ ಅಥವಾ ಕಾಶ್ಮೀರದ ಶ್ರೀನಗರದಲ್ಲಿದೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದುವರೆಗೂ ನಮ್ಮ ಮೀಸಲಾತಿ ಹೋರಾಟ ಇತಿಹಾಸದಲ್ಲಿ ಯಾವ ಸರ್ಕಾರಗಳು ಸಹ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕುವಂಥ ಷಡ್ಯಂತ್ರ ಮಾಡಿರಲಿಲ್ಲ, ಅದ್ರ ಕುಗ್ಗಿಸುವಂಥ ಪ್ರಯತ್ನ ಮಾಡಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯ ಸಮಪಾಲು ಅಂತ ಹೇಳ್ತಾರೆ. ಉಳಿದ ಯಾವುದೇ ಜನಾಂಗದ ಹೋರಾಟ ಇದ್ದರೆ ರತ್ನಗಂಬಳಿಯಾಗಿ ಸ್ವಾಗತ ಮಾಡ್ತಾರೆ. ಪಂಚಮಸಾಲಿ ಹೋರಾಟವನ್ನು 2 ವರ್ಷಗಳ ಕಾಲ ನಿರ್ಲಕ್ಷ್ಯ ಮಾಡಿದರು. ಈಗ ಮಾತುಕತೆ ಮಾಡಿದರು. ಮಾತುಕತೆ ಫಲಪ್ರದ ಆಗಲು ಕಾರಣಕ್ಕೆ ನಮ್ಮ ಹಕ್ಕನ್ನು ಕೇಳಬೇಕು. ವಿಧಾನಸೌಧ ನಮ್ಮ ಭಾಗದಲ್ಲಿ ಅಧಿವೇಶನ ನಡೆಯುತ್ತೆ. ನಮಗೆ ಆಗಲೆಲ್ಲ ಬೆಂಗಳೂರು ಹೋಗೋಷ್ಟು ಶಕ್ತಿ ನಮ್ಮ ಕೈಲಿಲ್ಲ. ನಮ್ಮ ಭಾಗದ ವಿಧಾನಸೌಧ ನಮ್ಮ ಹಕ್ಕನ್ನು ಕೇಳುವಂಥ ಒಂದು ಅವಕಾಶ ತಿಳ್ಕೊಂಡು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿವಿ. ಈ ಹೋರಾಟಕ್ಕೆ ಎದುರಿ ಕಳೆದ 15 ದಿವಸಗಳಿಂದ ಪ್ರತಿ ಪದಾಧಿಕಾರಿಗಳಿಗೆ ನೋಟಿಸ್ ಕೊಡುವಂಥದ್ದು ಎದುರಿಸುವಂಥ ಪ್ರಯತ್ನ ಮಾಡಿದರು. ನಮ್ಮ ಜನ ಅದಕ್ಕೆ ಬಗ್ಲಿಲ್ಲ. ಕೊನೆಗೆ ನೀವು ಮಾಡುವಂಥ ಸಮಾವೇಶಕ್ಕೆ ಸ್ಥಳ ಕೊಡಲ್ಲ ಅಂತ ಅದಕ್ಕೂ ನಾವು ಜಗ್ಲಿಲ್ಲ. ಈಗ ನಮ್ಮ ವಾಹನಗಳನ್ನು ತಡೆ ಹಿಡುವಂಥ ಆದೇಶವನ್ನು ಇವತ್ತು ಜಿಲ್ಲಾಧಿಕಾರಿ ಹೊರಡಿಸಿದ್ದಾರೆ. ಅದು ಖಂಡನೀಯವಾಗಿರ್ತಕ್ಕಂಥದ್ದು. ಅದಕ್ಕೂ ನಮ್ಮ ಜನ ಅಂಜಲ್ಲ ಅಂತೇಳಿ ಈಗಾಗಲೇ ನಾವು ಕರೆ ಕೊಟ್ಟೇವಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಹೇಳಕ್ಕೆ ಇಚ್ಛೆಪಡ್ತೀನಿ, ಕೂಡಲೇ ಆದೇಶವನ್ನು ವಾಪಸ್ ಪಡ್ಕೊಂಡು ಶಾಂತಿಯಿಂದ ನಾವು ಮಾಡುವಂಥ ಹೋರಾಟವನ್ನು ಬೆಂಬಲಿಸುವ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ ನಾಳೆ ನಾವೆಲ್ಲರೂ ಕೊಡ್ಕೊಂಡು ವಿಧಾನಸೌಧ ಗೇಟ್ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ಹಕ್ಕು ಈಡೇರೋವರೆಗೂ ನಾವು ಹೋರಾಟ ಮಾಡ್ತಿರುವಂಥ ಎಚ್ಚರಿಕೆ ಮಾತು ಹೇಳಕ್ಕೆ ಇಚ್ಛೆಪಡ್ತೀವಿ. ಏನಾದರೂ ಅನಾಹುತವಾದರೆ ಸರ್ಕಾರ ನೀವು ಜವಾಬ್ದಾರರು, ಮತ್ತು ನಮ್ಮ ಪಂಚಮಸಾಲಿಗಳು ಓಟ್ ಪಡ್ಕೊಂಡು ಯಾರು MLAಗಳಾಗಿದ್ದೀರಿ ನೀವು ಸಹ ಹೊಣೆಗಾರ ಎನ್ನುವಂಥ ಎಚ್ಚರಿಕೆ ಮಾತು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಸಮುದಾಯದ ಎಲ್ಲ ಶಾಸಕರು ನಾಳೆ ಬೆಳಗ್ಗೆ 10 ಗಂಟೆ ನಡೆಯುವಂಥ ಹೋರಾಟದಲ್ಲಿ ತಾವೆಲ್ಲ ಭಾಗವಹಿಸಬೇಕು. ರೂಲಿಂಗ್ ಪಾರ್ಟಿಗಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿಗಳನ್ನು ಮನವೊಲಿಸಿ ಈ ಸಮಸ್ಯೆಯನ್ನು ಪರಿಹರಿಸುವಂಥ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸಕ್ಕೆ ತಾವು ಅಣಿಯಾಗಬೇಕು ಅಂತೇಳಿ ನಮ್ಮ ಶಾಸಕರನ್ನ ಈ ಮೂಲಕವಾಗಿ ಸಂದೇಶ ಕೊಡ್ತೀನಿ. ಅಂದರೆ ಟ್ರ್ಯಾಕ್ಟರ್ಗಳು ಕ್ರೂಸರ್ಗಳು ಸಿಟಿಗೆ ಬರಬಾರ್ದು ಅಂತೇಳಿ ನಿರ್ಬಂಧವನ್ನು ಹೇರಲಾಗಿದೆ. ಅಂದರೆ ನಿಮ್ಮ ಹೋರಾಟ ನಾಳೆ ಮೇನ್ ಫೋಕಸ್ ಇರೋದೇ ಟ್ರ್ಯಾಕ್ಟರ್ ಪಂಜಾಬ್ ಮಾದರಿಯಲ್ಲಿ ಹೋರಾಟ ಮಾಡೋದು ಆಗಿತ್ತು ನಿಮ್ಮದು. ಈಗ ನಾಳೆ ಟ್ರ್ಯಾಕ್ಟರ್ಗಳಿಗೆ ಅವಕಾಶ ಇಲ್ಲ ಅಂದರೆ ನೀವು ಯಾವ ರೀತಿ ಇರುತ್ತೆ ಅಂತ ನಾನು ಹೇಳ್ತೀನಿ, ಜಿಲ್ಲಾಧಿಕಾರಿಗಳ ಆದೇಶವನ್ನು ಸುಟ್ಟಾಕ್ರಿ. ನಿಮಗೆ ಶಕ್ತಿ ಇದೆ, ನಿಮ್ಮ ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆಗೊಳಿಸುವಂಥ ಪ್ರಯತ್ನವನ್ನು ನಮ್ಮ ಪಂಚಮಸಾಲಿ ವಕೀಲರ ಪರಿಷತ್ ಮಾಡ್ತಾಯಿದೆ. ಧೈರ್ಯವಾಗಿ ಟ್ರ್ಯಾಕ್ಟರ್ ನುಗ್ಗಿರ್ತೇನೆ. ನೀವು ನಮ್ಮ ಜೊತೆಗೆ ಇದ್ಕೊಂಡು ಸರ್ಕಾರ ಯಾವುದೇ ಅಡೆತಡೆಗಳನ್ನು ಮಾಡದೇ ರೀತಿಯಲ್ಲಿ ಮುಖ್ಯಮಂತ್ರಿ ಒತ್ತಡ ಹಾಕುವಂಥ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಲಿ ಅಂತ ನಾನು ಈ ಮೂಲಕ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ. ನಿರ್ಬಂಧ ಇದ್ದರೂ ನಾಳೆ ನಿಮ್ಮ ಹೋರಾಟ ಇರೋದು? ಹೋರಾಟ ಮಾಡೋ ಶತಸಿದ್ಧ. ನಮ್ಮ ಜನಕ್ಕೆ ಕೇಳಿದ್ದೇನೆ, ಯಾವ ಕಾರಣಕ್ಕೆ ಅಂಜಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಹೋಗ್ಬೇಡ್ರಿ. ನಮ್ಮ ಜೊತೆಗೆ ಕಾನೂನಿದೆ, ಕಾನೂನಿನ ಮೇಲೆ ನಂಬಿಕೆ ಇದೆ. ಕಾನೂನೆಲ್ಲ ಖಂಡಿತವಾಗಿ ಗೆದ್ದೇ ಗೆಲ್ತೀವಿ. ಆ ಕಾರಣ ಮೂಲಕವಾಗಿಯೇ ನಾಳೆ ಹೋರಾಟವನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಮುತ್ತಿ ಹಾಕೋಕೆ ರೆಡಿ ಆದೆವು. ಇಷ್ಟು ಕುಲಸಂಗಮ ಸ್ವಾಮೀಜಿಯವರು ಹೇಳ್ತಿರುವಂಥದ್ದು. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.